ಯಾದಗಿರಿ ಉಸ್ತುವಾರಿ ಸಚಿವರೇ ಎಲ್ಲೊಮ್ಮೆ ನೋಡಿ, ನಿಮ್ಮ ಸ್ವಕ್ಷೇತ್ರದಲ್ಲೇ ನೀರಿಗೆ ಹಾಹಾಕಾರ ಎದುರಾಗಿದೆ. ವಿಭೂತಿ ಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಟವನ್ನ ಅನುಭವಿಸುವಂತಾಗಿದೆ. ಮಕ್ಕಳು, ಮಹಿಳೆಯರಿಂದ ತಳ್ಳೋ ಗಾಡಿಯಲ್ಲಿ ನೀರು ಸಾಗಾಟವನ್ನ ಮಾಡಲಾಗ್ತಾ ಇದೆ. 500ಕ್ಕೂ ಹೆಚ್ಚು ಕುಟುಂಬ ಇರುವಂತಹ ಗ್ರಾಮದಲ್ಲಿ ನೀರಿಗೆ ಬರ ಬಂದಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ನೀರಿಗಾಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಕಿಲೋಮೀಟರ್ ಗಟ್ಟಲೆ ತೆರಳಿ ನೀರನ್ನ ಹಿಡ್ಕೊಂಡು ಆ ನಂತರ ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಳ್ಳುಗಾಡಿಯಲ್ಲಿ ಮಕ್ಕಳು, ವೃದ್ಧರು, ಮಹಿಳೆಯರು ನೀರನ್ನ ಹೊತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ನೀರಿಗಾಗಿ ತಳ್ಳೋ ಬಂಡಿಯಲ್ಲಿ ನೀರು ತರ್ತಿರೋ ಮಕ್ಕಳು, ಮತ್ತೊಂದ್ ಕಡೆ ಬೋರ್ವೆಲ್ ಕೊರೆಸಿದ್ರೂ ನೀರು ಬರ್ತಿಲ್ಲ. ಜನರ ಇಷ್ಟೆಲ್ಲ ಗೋಳಾಟ ನಡೆದಿರೋದು ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನಾಪುರ ಅವರ ಸ್ವಕ್ಷೇತ್ರದಲ್ಲಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವಿಭೂತಿಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಜನರ ಗೋಳಾಟ ಹೇಳತಿರದಂತಾಗಿದೆ. ನಿತ್ಯವೂ ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗಿ ಮಕ್ಕಳು ನೀರು ತರುವ ದುಸ್ಥಿತಿ ನಿರ್ಮಾಣವಾಗಿದೆ. 500ಕ್ಕೂ ಹೆಚ್ಚು ಕುಟುಂಬ ಇರುವ ಗ್ರಾಮದಲ್ಲೇ ನೀರಿನ ಸಮಸ್ಯೆ ಉದ್ಭವಿಸಿದ್ರೂ ಯಾವುದೇ ಜನಪ್ರತಿನಿಧಿಗಳು ಇತ್ತ ನೋಡುತ್ತಿಲ್ಲ. ಶುದ್ಧ ನೀರಿನ ಘಟಕವನ್ನು ಒಳಗೆ ಎಲ್ಲ ಮಿಷನ್ಗಳು ರಸ್ತಾಪುರ ಅವರು ಬಂದು ತಗೊಂಡು ಹೋಗಿರ್ತಾರೆ ಸರ್. 2000 ಜನ ಸಂಖ್ಯೆ ಆದ ಸರ್. ಇವತ್ತಳ್ಳಿ ಗ್ರಾಮದಲ್ಲಿ ನೀರಿನ ಭಾಳ ಅಭಾವ ಆಗ್ಯದ. ಹಿಂಗಾಗಿ ಕ್ರಮಗೊಳ್ಬೇಕು ಸರ್. ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಈಗ ಕೇಳಿದ್ರಿ ಸರ್, ದನ ಕರಗಳಿಗೆ ನೀರು ಭಾಳ ಅಭಾವ ಆಗ್ಯದ ಸರ್. ಇಮಿಡಿಯೇಟ್ಲಿ ಕ್ರಮ ತಗೋಬೇಕು ಸರ್. ಕುಡಿಯೋ ನೀರು ಎಲ್ಲಿಂದ ತರಬೇಕು? ಕುಡಿಯೋ ನೀರು ಸರ್ ರಾಣಿಮುತ್ತೆ ಕುಡಿಯೋ ನೀರು ಸರ್. ಮತ್ತು ಅಲ್ಲಿ ಆಂಧ್ರದವ್ರ ಹೊಲ ಸರ್, ಅಲ್ಲಿ ಮತ್ತೆ ಮುಂದೆ ಯಾರೋ ಹೊಲ ಜಮೀನುಗಳಿಂದ ನೀರು ತರ್ತಿರ್ತಾರೆ ಸರ್. ಗ್ರಾಮದಿಂದ 4-5 ಕಿಲೋಮೀಟರ್ ದೂರದಲ್ಲಿರುವ ವಗ್ಗರಾಯನ ದೇವಸ್ಥಾನದ ಬಳಿಯ ಬೋರ್ವೆಲ್ನಿಂದ ಮಕ್ಕಳು, ಮಹಿಳೆಯರು ತಳ್ಳೋ ಗಾಡಿ ಮೂಲಕ ನೀರು ತರ್ತಿದ್ದಾರೆ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿ ಮಕ್ಕಳು ತಳ್ಳುಗಾಡಿಯಲ್ಲಿ ಎರ್ರಾಬೀರ್ರಿ ನೀರು ತರಲು ಓಡಾಡ್ತಿರ್ತಾರೆ. ಈ ವೇಳೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ನೀರಿಂದ ಸಮಸ್ಯೆ ಅದ ರೀ. ಮತ್ತು ಈಗ ಏನದಂದ್ರೆ ಮತ್ತೆ ಅವೇ ನೀರಿಂದ ಭಾಳ ತೊಂದರೆ ಅದ. ಈಗ ಅವು ಎಲ್ಲ ಬೋರ್ವೆಲ್ ಹಾಯ್ಸಿವಿ, ಅದ ಬೋರ್ವೆಲ್ನ ಕ್ಯಾನ್ಸಲ್ ಆಗ್ಯಾವ. ಈಗ 2 ಪೈಪ್ ಇಳಿಸಂದ್ರೆ ಪೈಪ್ ಇಳಿಸಿಲ್ಲ. ಮತ್ತು ಇಲ್ಲಿಗೆ ಮೇನ್ ರೋಡಿಗೆ ಹುಡುಗರು ಬರ್ತಾವ ಹೋಗ್ತಾವ. ಈಗೆಲ್ಲ ಮೊನ್ನೆ 2 ಹುಡುಗರಿಗೆ ಆಕ್ಸಿಡೆಂಟ್ನ ಆಗ್ಯದ. ಮಧ್ಯಾಹ್ನ ಕೆರೆ ನೀರಿಂದನೇ ಹಂಗೆ ತೊಂದರೆ ಅದ. ಕೆರೆ ನೀರು ದನ ಕರಿಗಳಿಗೆ ನೀರನ್ನಿಲ್ಲ. ಮತ್ತು ಅಲ್ಲಿ 5 HP ಮೋಟ್ರದನ್ನ ಟಾಕಿಗೆ ನೀರು ಯಾರವಲ್ವು. ಅವೆಲ್ಲ ಭಾಳ ಹೈರಾಣ ಅದ ನೋಡ್ರಿ. ಅದ್ರದ್ದು ಬೇಕಾರೆ ಮತ್ತೆ ಈಗ ಹೆಂಗೆ ಇದು ಮಾಡ್ರಿ ನೋಡು. ಒಟ್ಟಾರೆ ಯಾದಗಿರಿ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತಾಗಿದೆ. ಸಚಿವರ ಸ್ವಕ್ಷೇತ್ರದಲ್ಲೂ ನೀರಿನ ಸಮಸ್ಯೆ ಬಗೆಹರಿಯದಿರೋದು ದುರ್ದೈವದ ಸಂಗತಿಯೇ ಸರಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.